ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸೀಮೆಯಲ್ಲಿ ಮನೆಗೆ ಬೀಗ ಹಾಕಿ ಹೊರಗೆ ಹೋದ ಕುಟುಂಬ ಸದಸ್ಯರು. 4 ಗಂಟೆಗಳೊಳಗೆ 45 ಪವನ್ ಚಿನ್ನಾಭರಣ ದೋಚಿದ ಕಳ್ಳರು. ಟ್ರಾನ್ಸ್ಪೋರ್ಟ್ ಡೆಮೊಕ್ರಾಟಿಕ್ ಫೆಡರೇಷನ್ ಕಾಸರಗೋಡು ಘಟಕದ ಆಶ್ರಯದಲ್ಲಿ ನಡೆಸಲಾಯಿತು ಮುಷ್ಕರ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್, ಮುಸ್ಲಿಂ ಲೀಗ್ ಹಾಗೂ ಇತರ ಅಂಗಸಂಸ್ಥೆಗಳಿಂದ ವಜಾ. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಆಶ್ರಯದಲ್ಲಿ ಅಭಿವೃದ್ಧಿ ವಿಚಾರ ಸಂಕಿರಣದ ನಡುವೆ ಪ್ರತಿಭಟನೆಯೊಂದಿಗೆ ಮುಂದೆ ಬಂದ ಬಿಜೆಪಿ ಸದಸ್ಯರು. ಗಗನಕ್ಕೇರಿದ ತೆಂಗಿನಕಾಯಿ ದರ, 45 ರಿಂದ 60 ರೂಪಾಯಿ ಪ್ರಸ್ತುತ ದರ. ವಾರ್ತೆಗಳು ವಿವರವಾಗಿ. ಚೀಮೇನಿಯಲ್ಲಿ ಮನೆಗೆ ಬೀಗ ಹಾಕಿ ಕುಟುಂಬ ಸದಸ್ಯರು ಹೊರಗೆ ಹೋದ 4 ಗಂಟೆಗಳ ಒಳಗೆ 45 ಪವನ್ ಚಿನ್ನಾಭರಣ ದೋಚಲಾಗಿದೆ. ಕಣ್ಣೂರು ನಿವಾಸಿ ಸಿವಿಲ್ ಇಂಜಿನಿಯರ್ ಎನ್ ಮುಕೇಶ್ ಅವರ ಚೀಮೇನಿ ನಿಡುಂಬದಲ್ಲಿರುವ ಮನೆಯ ಬೀಗ ಒಡೆದು ಕಳ್ಳತನ ಮಾಡಲಾಗಿದೆ. ಮನೆಯವರು ಹೊರಗೆ ಹೋದ ವೇಳೆ ಚೀಮೇನಿಯಲ್ಲಿ ಮನೆಯ ಬೀಗ ಒಡೆದು ಭಾರಿ ಕಳ್ಳತನ, 45 ಪವನ್ ಚಿನ್ನಾಭರಣ ಹಾಗೂ ಬೆಳ್ಳಿ ಪಾತ್ರೆಗಳನ್ನು ದೋಚಲಾಗಿದೆ. ಕಣ್ಣೂರು ನಿವಾಸಿ ಸಿವಿಲ್ ಇಂಜಿನಿಯರ್ ಎನ್ ಮುಕೇಶ್ ಅವರ ಚೀಮೇನಿ ನಿಡುಂಬದಲ್ಲಿರುವ ಮನೆಯ ಬೀಗ ಒಡೆದು ಕಳ್ಳತನ ನಡೆಸಲಾಗಿರುವುದು. ಮನೆ ಕೆಲಸಗಾರರಾದ ನೇಪಾಳದ ನಿವಾಸಿಯು ಆತನ ಪತ್ನಿಯು ಕಾಣೆಯಾಗಿದ್ದಾರೆ ಎಂದು ಮನೆಯವರು ತಿಳಿಸಿದ್ದಾರೆ. ಮನೆಯಲ್ಲಿ ದನಗಳನ್ನು ನೋಡಿಕೊಳ್ಳುತ್ತಿದ್ದ ಚಕ್ರಶಾಹಿ ಮತ್ತು ಆತನ ಪತ್ನಿ ಇಶಾ ಚೌಧರಿ ಅಗರ್ವಾಲ್ ಎಂಬುವರು ಕಾಣೆಯಾಗಿರುವುದು. ಮನೆಯ ಮುಂಬಾಗಿಲನ್ನು ಮುರಿದು ದರೋಡೆ ಮಾಡಲಾಗಿದೆ. ಕಣ್ಣೂರಿಗೆ ಹೋಗಿ ಸೋಮವಾರ ಸಾಯಂಕಾಲ ಕುಟುಂಬ ಮನೆಗೆ ಹಿಂತಿರುಗಿದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಮನೆಯಲ್ಲಿ ಮಲಗುವ ಕೋಣೆಯ ಶೆಲ್ಫ್ನಲ್ಲಿ ಇರಿಸಲಾಗಿದ್ದ 45 ಪವನ್ ಚಿನ್ನಾಭರಣವನ್ನು ದೋಚಲಾಗಿರುವುದು. ಕಾಂಜಂಗಾಡ್ ಡಿವೈಎಸ್ಪಿ ಬಾಬು ಪೆರಿಂಗೋತ್ ಅವರ ಮೇಲ್ವಿಚಾರಣೆಯಲ್ಲಿ ಚೀಮೇನಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಯಿತು. ಕಾಸರಗೋಡಿನಿಂದ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ಮಧ್ಯಾಹ್ನದ ವೇಳೆಗೆ ಪರಿಶೀಲನೆ ನಡೆಸಿದರು. ನೇಪಾಳ ನಿವಾಸಿಗಳ ಬಗ್ಗೆ ಕೇರಳ ಪೊಲೀಸರು ವಿವಿಧ ರಾಜ್ಯಗಳಿಗೆ ಸಂದೇಶಗಳನ್ನು ಕಳುಹಿಸುವ ಮೂಲಕ ತನಿಖೆಯನ್ನು ವಿಸ್ತರಿಸಿದ್ದಾರೆ. ಮಿಸ್ತ್ರಿ ಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಟ್ರಾನ್ಸ್ಪೋರ್ಟ್ ಡೆಮೊಕ್ರಾಟಿಕ್ ಫೆಡರೇಷನ್ ಕಾಸರಗೋಡು ಘಟಕದ ಆಶ್ರಯದಲ್ಲಿ ಮುಷ್ಕರ ನಡೆಸಲಾಯಿತು. ಕೆಎಸ್ಆರ್ಟಿಸಿ ಡಿಪೋ ಪರಿಸರದಲ್ಲಾಗಿತ್ತು ಮುಷ್ಕರ. ಸಂಬಳ ಮತ್ತು ಪಿಂಚಣಿ ಸರಿಯಾಗಿ ನೀಡಬೇಕು, ಡಿಎ ಬಾಕಿ ಸಂಪೂರ್ಣವಾಗಿ ಅನುಮತಿಸಬೇಕು, ಕೆಎಸ್ಆರ್ಟಿಸಿಯ ರೂಟ್ಗಳನ್ನು ಸಂರಕ್ಷಿಸಬೇಕು, ಕೆಎಸ್ಆರ್ಟಿಸಿಗೆ ಹೊಸ ಬಸ್ಗಳನ್ನು ಖರೀದಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಟ್ರಾನ್ಸ್ಪೋರ್ಟ್ ಡೆಮೊಕ್ರಾಟಿಕ್ ಫೆಡರೇಷನ್ನ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ ನೌಕರರು ಕಾಸರಗೋಡು ಕೆಎಸ್ಆರ್ಟಿಸಿ ಡಿಪೋ ಪರಿಸರದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಟಿಡಿಎಫ್ ರಾಜ್ಯ ಉಪಾಧ್ಯಕ್ಷ ಬಿಜುಮೋಹನ್, ಜಿಲ್ಲಾಧ್ಯಕ್ಷ ಎ ಜಲೀಲ್ ಮಲ್ಲಂ, ಘಟಕ ಅಧ್ಯಕ್ಷ ಪಿಪಿ ಸುಧೀರ್, ಕಾರ್ಯದರ್ಶಿ ಕೆ ನರೇಂದ್ರನ್, ವಿ ರಾಮಚಂದ್ರನ್, ಕೆ ಪ್ರದೀಪ್, ಎಂ ಸಜೀವನ್ ಎಂಬುವರು ನೇತೃತ್ವ ವಹಿಸಿದ್ದರು. ಟಿಡಿಎಫ್ ರಾಜ್ಯ ಉಪಾಧ್ಯಕ್ಷ ಬಿಜು ಜಾನ್ ಮಾತನಾಡಿ, ನೌಕರರ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಹಲವು ಬಾರಿ ವರದಿ ಮಾಡಲಾಗಿದ್ದರೂ ಸಮಸ್ಯೆಗೆ ಯಾವುದೇ ಪರಿಹಾರ ಲಭಿಸದೇ ಇರುವುದರ ಹಿನ್ನೆಲೆಯಲ್ಲಿ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಹೇಳಿದರು. ബഹുമാനപ്പെട്ട എംഎൻസൻ എംഎൽഎ പലതവണ കെഎസ്ആർടിസിയിലെ ജീവനക്കാരുടെ പ്രയാസങ്ങൾ, ജീവനക്കാർ അനുഭവിക്കുന്ന ബുദ്ധിമുട്ടുകൾ, അവർക്ക് ശമ്പളം കിട്ടാത്തത്, അവരുടെ DA കൊടുക്കാത്തത്, KSRTCക്ക് പുതിയതായിട്ട് ബസ്സുകൾ അനുവദിക്കാത്തത്, ജീവനക്കാരുടെ സാമ്പത്തിക പ്രതിസന്ധി സംബന്ധിച്ചുള്ള കാര്യങ്ങൾ, ഡ്യൂട്ടി പരിഷ്കരണം മൂലം ഉണ്ടാകുന്ന വിഷയങ്ങൾ ഉൾപ്പെടെയുള്ള നിരവധി വിഷയങ്ങൾ പലതവണ ബഹുമാനപ്പെട്ട എംഎൻസൻ എംഎൽഎ നിയമസഭയിൽ ഉന്നയിച്ചു. അതുകൂടാണ്ട് ബഹുമാനപ്പെട്ട പ്രതിപക്ഷ നേതാവും ഇക്കാര്യത്തിൽ നിരന്തരമായ ഇടപെടലുകൾ നിയമസഭയ്ക്കകത്തും പുറത്തും നടത്തിയിട്ടുണ്ട്. ഇതിലൊന്നും പരിഹാരം കാണാതെ വന്നപ്പോഴാണ് ഒരു അവസാനത്തെ ആയുധമെന്ന നിലയിലാണ് TDF ഇന്ന് ഈ ഫെബ്രുവരി 4-ന് ഒരു പണിമുടക്കിന് ആഹ്വാനം ചെയ്തത്. ಮುಷ್ಕರವನ್ನು ಎದುರಿಸಲು ಸರ್ಕಾರ ನಿರ್ಣಯಗಳನ್ನು ಘೋಷಿಸಿದೆ. ಹೆಚ್ಚಿನ ತಾತ್ಕಾಲಿಕ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಮೂಲಕ ಸೇವೆಗಳನ್ನು ಒದಗಿಸಲು ಅಧಿಕಾರಿಗಳು ಈಗಾಗಲೇ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದರು. ಸಿವಿಲ್ ಸರ್ಜನ್ ಹುದ್ದೆಗಿಂತ ಕಡಿಮೆ ಇಲ್ಲದ ವೈದ್ಯಕೀಯ ಅಧಿಕಾರಿ ನೀಡುವ ಪ್ರಮಾಣ ಪತ್ರವನ್ನು ಆಧರಿಸಿಲ್ಲದಿದ್ದರೆ ರಜೆ ನೀಡಬಾರದು ಎಂದು ಆಡಳಿತ ಮಂಡಳಿ ಸೂಚನೆ ನೀಡಿದೆ. ಕ್ಯಾಂಟೀನ್ಗಳು ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ವಿಫಲವಾದರೆ ಪರವಾನಗಿಗಳನ್ನು ರದ್ದುಗೊಳಿಸಲಾಗುವುದು ಎಂಬ ಎಚ್ಚರಿಕೆ ಇದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ನನ್ನು ಮುಸ್ಲಿಂ ಲೀಗ್ ಹಾಗೂ ಇತರ ಅಂಗಸಂಸ್ಥೆಗಳಿಂದ ವಜಾಗೊಳಿಸಲಾಗಿದೆ. ಕುಂಬಳೆ ಆರಿಕಾಡಿ ಕೋಟೆಯಲ್ಲಿ ನಿಧಿ ಅಗೆಯಲು ಬಂದ ವಿವಾದಕ್ಕೆ ಸಂಬಂಧಿಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಈ ಕ್ರಮವಾಗಿದೆ. ಕುಂಬಳೆಯಲ್ಲಿ ಆರಿಕಾಡಿಯ ಕೋಟೆಯಲ್ಲಿ ನಿಧಿ ಅಗೆಯಲು ಬಂದ ವಿವಾದಕ್ಕೆ ಸಂಬಂಧಿಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಮುಸ್ಲಿಂ ಲೀಗ್ ಮುಖಂಡನೂ ಆಗಿರುವ ಮುಜೀಬ್ ಕಂಬಾರ್ ಜೊತೆ ವಿವರಣೆ ಕೇಳಿ ಮುಸ್ಲಿಂ ಲೀಗ್ ಹಾಗೂ ಇತರ ಅಂಗಸಂಸ್ಥೆಗಳಿಂದ ವಜಾಗೊಳಿಸಲು ತೀರ್ಮಾನಿಸಿರುವುದಾಗಿ ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ ಕಲೆಕ್ಟರ್ ಮಾಹಿನ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್, ಕೋಶಾಧಿಕಾರಿ PM ಮುನೀರ್ ಹಾಜಿ ತಿಳಿಸಿದರು.
ಮುಜೀಬ್ ವಿರುದ್ಧ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಈ ಹಿಂದೆ ಮುಸ್ಲಿಂ ಲೀಗ್ ಮೊಕ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ, ಕಾಸರಗೋಡು ಮಂಡಲ ಸಮಿತಿ, ಜಿಲ್ಲಾ ಸಮಿತಿಗೆ ಶಿಫಾರಸು ನೀಡಿತ್ತು. ಒಂದು ವಾರದ ಹಿಂದೆಯಾಗಿದೆ ಪುರಾತತ್ವ ಇಲಾಖೆಯ ಅಡಿಯಲ್ಲಿರುವ ಆರಿಕಾಡಿಕೋಟೆಯ ಬಾವಿಯಿಂದ 5 ಜನರ ತಂಡ ನಿಧಿ ಅಗೆಯಲು ಪ್ರಯತ್ನಿಸಿರುವುದು. ಶಬ್ದವನ್ನು ಕೇಳಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿ ನಂತರ ಮುಜೀಬ್ ಕಂಬಾರ್ ಸೇರಿದಂತೆ 4 ಮಂದಿಯನ್ನು ಬಂಧಿಸಿದ್ದಾರೆ. ಇವರ ವಿರುದ್ಧ ಪುರಾತತ್ವ ಇಲಾಖೆಯಿಂದಲೂ ಪ್ರಕರಣ ದಾಖಲಾಗಿದೆ. ಬಿಜೆಪಿ, ಸಿಪಿಎಂ, ಎಸ್ಡಿಪಿಐ, ಕಾಂಗ್ರೆಸ್ ಮುಂತಾದ ಪಕ್ಷಗಳು ಮುಜೀಬ್ ಕಂಬಾರ್ನನ್ನು ಪಂಚಾಯತ್ ಸದಸ್ಯತ್ವದಿಂದ ಹೊರಹಾಕಲು ಆಗ್ರಹಿಸಿತ್ತು. ಪಂಚಾಯತ್ ಕಚೇರಿಗೆ ಪ್ರಮುಖ ಪಕ್ಷದ ಸಮಿತಿಗಳು ಮಾರ್ಚ್ ನಡೆಸಿತ್ತು. ಇದರ ಹಿನ್ನೆಲೆಯಲ್ಲಿ ಮುಜೀಬ್ ಕಂಬಾರ್ ಅವರನ್ನು ಪಾರ್ಟಿಯಿಂದ ಹಾಗೂ ಇತರ ಸಂಘಟನೆಗಳಿಂದ ವಜಾಗೊಳಿಸಿ ಮುಸ್ಲಿಂ ಲೀಗ್ ಕ್ರಮ ಕೈಗೊಂಡಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಆಶ್ರಯದಲ್ಲಿ ಅಭಿವೃದ್ಧಿ ವಿಚಾರ ಸಂಕಿರಣ ನಡೆಯಿತು. ಶಾಸಕ ಎನ್ ಎನ್ ನೆಲಿಕುನ್ ಉದ್ಘಾಟಿಸಿದರು. ವಿಚಾರ ಸಂಕಿರಣದ ನಡುವೆ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆಯೊಂದಿಗೆ ಆಗಮಿಸಿದರು. ಮುಸ್ಲಿಂ ಲೀಗ್ ಸದಸ್ಯರು ಘೋಷವಾಕ್ಯಗಳನ್ನು ಕೂಗಿದರು. ಸಂಘರ್ಷ ಉಂಟಾದಾಗ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರನ್ನು ಹೊರಹಾಕಿದರು. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಆಶ್ರಯದಲ್ಲಿ ನಡೆಸಲಾದ ಅಭಿವೃದ್ಧಿ ವಿಚಾರ ಸಂಕಿರಣದ ನಡುವೆ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆಯೊಂದಿಗೆ ಆಗಮಿಸಿದರು. ಮುಸ್ಲಿಂ ಲೀಗ್ ಸದಸ್ಯರು ಘೋಷವಾಕ್ಯಗಳನ್ನು ಕೂಗಿದರು. ಸಂಘರ್ಷ ಉಂಟಾದಾಗ ಪೊಲೀಸರು ಆಗಮಿಸಿ ಪ್ರತಿಭಟನಾಕಾರರನ್ನು ಹೊರಹಾಕಿದರು. ಮಂಗಳವಾರ ಬೆಳಗ್ಗೆ ಈ ಘಟನೆ ನಡೆದಿರುವುದು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಕಚೇರಿ ಸಮೀಪವಿರುವ ಹಾಲ್ನಲ್ಲಾಗಿದೆ ವಿಚಾರ ಸಂಕಿರಣ ನಡೆದಿರುವುದು. ಆರಿಕಾಡಿಕೋಟೆಯಲ್ಲಿ ನಿಧಿ ಅಗೆಯಲು ಪ್ರಯತ್ನಿಸಿದ ಪ್ರಕರಣದಲ್ಲಿ ಆರೋಪಿಯಾದ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್ ವಿಚಾರ ಸಂಕಿರಣದಲ್ಲಿ ಸ್ವಾಗತ ಭಾಷಣ ಮಾಡುತ್ತಿದ್ದಾಗ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವುದು. ಪಂಚಾಯತ್ ಸದಸ್ಯರು, ಬಿಜೆಪಿ ಮುಖಂಡರೂ ಆದ ಪ್ರಮೀಳಾ ಮಚಲ್, ಮಲ್ಲಿಕಾ ಎಂ ಗಿರೀಶ್, ಬಿಜೆಪಿ ಪಂಚಾಯತ್ ಸಮಿತಿ ಅಧ್ಯಕ್ಷ ಚಂದ್ರಶೇಖರ ಎಂಬುವರು ಘೋಷವಾಕ್ಯ ಕೂಗಿರುವುದು. ನಂತರ ನಡೆದ ವಿಚಾರ ಸಂಕಿರಣವನ್ನು ಶಾಸಕ ಎನ್ ಎನ್ ನೆಲಿಕುನ್ ಉದ್ಘಾಟಿಸಿದರು. ಅಡ್ವೊಕೇಟ್ ಶಮೀರಾ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಚ್ ಹಮೀದ್, ಎಎ ಜಲೀಲ್, ಖದೀಜಾ ಅಬ್ದುಲ್ ಖಾದರ್, ನಿಸಾರ್ ಕುಳಂಗರ, ಜೀನತ್ ನಸೀರ್, ರಾಫಿ ರಿಯಾಲ್, ನೌಫಲ್ ಪುತ್ತೂರ್, ಧರ್ಮಪಾಲನ್, ಅಸ್ಮೀನಾ ಶಾಫಿ, ಶಾಮೀಮಾ ಸಾದಿಕ್, ರಜಿಯಾ, ಅನ್ವರ್ ಚೆರಂಗೈ ಉಪಸ್ಥಿತರಿದ್ದರು. ಮುಜೀಬ್ ಕಂಬಾರ್ ಸ್ವಾಗತಿಸಿ ಪ್ರಶಾಂತ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಲ್ಲಿ ತೆಂಗಿನಕಾಯಿ ದರ ಗಗನಕ್ಕೇರಿದೆ. 45ರಿಂದ 60 ರೂಪಾಯಿವರೆಗೆ ಆಗಿದೆ ಪ್ರಸ್ತುತ ತೆಂಗಿನಕಾಯಿ ದರ. ಪ್ರಸ್ತುತ ಜಿಲ್ಲೆಯ ಮನೆಗಳಲ್ಲಿ ತೆಂಗಿನಕಾಯಿಯನ್ನು ಅಡುಗೆ ಕೋಣೆಯಿಂದ ಸದ್ಯಕ್ಕೆ ದೂರ ಇಡಲಾಗಿದೆ. ಏಕೆಂದರೆ ತೆಂಗಿನಕಾಯಿ ದರ ಗಗನಕ್ಕೇರಿದೆ. ನಗರವಾಸಿಗಳು ತೆಂಗಿನಕಾಯಿ ಬೆಲೆ ಕೇಳಲು ಹೆದರುತ್ತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಸದ್ಯ ತೆಂಗಿನಕಾಯಿ ಬಳಸದ ಖಾದ್ಯಗಳು ಮನೆಗಳಲ್ಲಿ ಟ್ರೆಂಡ್ ಆಗಿವೆ. 45ರಿಂದ 60 ರೂಪಾಯಿವರೆಗೆ ಆಗಿದೆ ಪ್ರಸ್ತುತ ತೆಂಗಿನಕಾಯಿ ದರ. ಸಿಯಾಳದ ಬೆಲೆ 40ರಿಂದ 60 ರೂಪಾಯಿ ಆಗಿದ್ದು, ಕೊಬ್ಬರಿ ಬೆಲೆ 100ರಿಂದ 150 ರೂಪಾಯಿ. ತೆಂಗಿನ ಎಣ್ಣೆಗೆ 225ರಿಂದ 280 ರೂಪಾಯಿ ಬೆಲೆಗಿದೆ. ತೆಂಗಿನಕಾಯಿ ಜೊತೆಗೆ ತೆಂಗಿನ ಎಣ್ಣೆ ಬೆಲೆಯಲ್ಲಿ ಏರಿಕೆಯಾಗಿರುವುದು ಇನ್ನಷ್ಟು ಹೊಡೆತ ಉಂಟು ಮಾಡಿದೆ.
ಅದಲ್ಲದೆ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಕರ್ನಾಟಕ ಕೇರಳವನ್ನು ಹಿಂದಿಕ್ಕಿದೆ. 2016ಕ್ಕೂ ಮೊದಲು ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ರಾಜ್ಯವಾಗಿತ್ತು. ಪ್ರಸ್ತುತ ಕರ್ನಾಟಕ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ರಾಜ್ಯವಾಗಿದೆ. ಈ ಮಧ್ಯೆ ಬೆಲೆ ಏರಿಕೆ ತೆಂಗು ಕೃಷಿಕರ ಪಾಲಿಗೆ ಮಂದಹಾಸ ಉಂಟುಮಾಡಿದೆ. ತೆಂಗಿನಕಾಯಿಯಲ್ಲಿ ಉಂಟಾದ ಬೆಲೆ ಏರಿಕೆಯಿಂದಾಗಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಲಭಿಸಿರುವುದು ಕೃಷಿಕರ ಮಟ್ಟಿಗೆ ಅಲ್ಪ ಒಳ್ಳೆ ಸಮಯವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಪೆರಡಾಲ ಜಾರಂ ಮಕಾಂ ಉರುಸ್ಗೆ ಚಾಲನೆ ದೊರಕಿತು. ಉರುಸ್ ಸಮಿತಿ ಚೇರ್ಮನ್ ಅನ್ವರ್ ಓಝೋನ್ ಧ್ವಜಾರೋಹಣ ನೆರವೇರಿಸಿದರು. ಇತಿಹಾಸ ಪ್ರಸಿದ್ಧ ಪೆರಡಾಲ ಜಾರಂ ಮಕಾಂ ಉರುಸ್ಗೆ ಚಾಲನೆ ದೊರಕಿತು. ಉರುಸ್ ಸಮಿತಿ ಚೇರ್ಮನ್ ಅನ್ವರ್ ಓಝೋನ್ ಧ್ವಜಾರೋಹಣ ನೆರವೇರಿಸಿದರು. ಕೆಎಸ್ ಆಟಿಕೋಯ ತಂಗಳ್ ಪ್ರಾರ್ಥನೆ ನೆರವೇರಿಸಿದರು. ಮೊಯ್ದು ಪಯಲಡುಕ, ಖಾದರ್ ಹಾಜಿ ಪಯಲಡುಕ, ಎಂಎಸ್ ಮೊಯ್ದೀನ್, ಮೊಹಮ್ಮದ್ ಬದ್ರಿಯಾ, ಬಿಎಂ ಸೂಫಿ, ಹನೀಫ್ ಕುವತುಟ್ಟಿ, ಪಿಕೆ ಅಬ್ದುಲ್ಲಾ ಕುಂಜಿ ಮುಂತಾದವರು ಉಪಸ್ಥಿತರಿದ್ದರು. ನಂತರ ರಾತ್ರಿ ಅಬ್ದುಲ್ ಖಾದರ್ ಹಾಜಿ ಪಯಲಡುಕ ಅವರ ಅಧ್ಯಕ್ಷತೆಯಲ್ಲಿ ಸೈಯದ್ ಮುಕ್ತಾರ್ ತಂಗಳ್ ಉದ್ಘಾಟಿಸಿದರು. ಮೊಹಮ್ಮದ್ ಅಸಾರಿ ಭಾಷಣ ಮಾಡಿದರು. ಮಂಗಳವಾರ ರಾತ್ರಿ ಬಿಎಂ ಸೂಫಿ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಎಎಂ ಬಾವಾ ಮೌಲವಿ ಅಂಗಮಾಲಿ ಭಾಷಣ ಮಾಡಿದರು. ಫೆಬ್ರವರಿ 5, 6, 7, 8ರಂದು ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 9ರಂದು ಮಧ್ಯಾಹ್ನ 12:30ಕ್ಕೆ ಮೌಲುದ್ ಪಾರಾಯಣ ನಡೆಯಲಿದೆ. ನಂತರ ಅನ್ನದಾನದೊಂದಿಗೆ ಉರುಸ್ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ 2ನೇ ವಾರ್ಡ್ ಆದ ತುಮಿನಾಡ್ ದೇವಿಪುರ ಅತಿಥಿ ನಗರದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅನುಮೋದಿಸಿದ 5 ಲಕ್ಷ ಫಂಡ್ನಿಂದ ನೂತನವಾಗಿ ನಿರ್ಮಿಸಿದ 100 ಮೀಟರ್ ಕಾಂಕ್ರೀಟ್ ರೋಡ್ನ ಉದ್ಘಾಟನೆ ನಡೆಯಿತು. ವಾರ್ಡ್ ಸದಸ್ಯೆ ಮುಷ್ರತ್ ಜಹಾನ್ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ 2ನೇ ವಾರ್ಡ್ ಆದ ತುಮಿನಾಡ್ ದೇವಿಪುರ ಅತಿಥಿ ನಗರದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅನುಮತಿಸಿದ 5 ಲಕ್ಷ ಫಂಡ್ನಿಂದ ನೂತನವಾಗಿ ನಿರ್ಮಿಸಿದ 100 ಮೀಟರ್ ಕಾಂಕ್ರೀಟ್ ರೋಡ್ನ ಉದ್ಘಾಟನೆ ನಡೆಯಿತು. ಮಾಜಿ ಪಂಚಾಯತ್ ಅಧ್ಯಕ್ಷೆ ಹಾಗೂ ಪ್ರಸ್ತುತ ವಾರ್ಡ್ ಸದಸ್ಯೆಯಾಗಿರುವ ಮುಷ್ರತ್ ಜಹಾನ್ ಉದ್ಘಾಟಿಸಿದರು. ಈ ಸಂದರ್ಭ ಸಮಾಜ ಸೇವಕ ಇಲಿಯಾಸ್ ತುಮಿನಾಡ್ ಅವರನ್ನು ಗೌರವಿಸಲಾಯಿತು. ಡಾಕ್ಟರ್ ಪ್ರಸನ್ನ ಶೆಟ್ಟಿ, ವಿಜಿತ್ ಶೆಟ್ಟಿ, ದೇವದಾಸ್, ಶ್ರೀಪತಿ ಭಟ್, ರಾನ್ಸನ್ ಡಿಸೋಜಾ, ಶಂಕರ್ ನಾರಾಯಣ ಭಟ್, ಇಸ್ಮಾಯಿಲ್ ಕುಂಜಿಮೋನ್, ಸಿದ್ದಿಕ್ ತಂಗಳ್, ಅಬ್ದುಲ್ ಲತೀಫ್, ಹನೀಫ್ ಎಂಬಿವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವುಡೆಕ್ಸ್ ಪ್ಲೈವುಡ್ಸ್ ಆ್ಯಂಡ್ ಹಾರ್ಡ್ವೇರ್ ಇನ್ನು ಮುಂದೆ ಉಳಿಯ ತಡ್ಕದಲ್ಲಿ ವರ್ಷಗಳ ಕಾರ್ಯಪರಂಪರೆ ಮತ್ತು ಗುಣಮಟ್ಟದ ಉತ್ಪನ್ನಗಳು ಈ ಸಂಸ್ಥೆಯ ವಿಶೇಷತೆ. ಅದ್ದೂರಿಯ ಕಾರ್ಯಕ್ರಮದಲ್ಲಿ ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಿದರು. ವರ್ಷಗಳ ಕಾರ್ಯಪರಂಪರೆ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಹೊಂದಿರುವ ವಿಶ್ವಾಸಾರ್ಹ ಸಂಸ್ಥೆಯಾದ ವುಡೆಕ್ಸ್ ಪ್ಲೈವುಡ್ಸ್ ಆ್ಯಂಡ್ ಹಾರ್ಡ್ವೇರ್ ಉಳಿಯ ತಡ್ಕದಲ್ಲಿ ಈಗ ಕಾರ್ಯಾರಂಭಿಸಿದೆ. ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಜಿಲ್ಲಾಧ್ಯಕ್ಷ അഹമ്മദ് ഷരീഫ് അദ്ദൂരി ಕಾರ್ಯಕ್ರಮದಲ್ಲಿ ഉദ്ഘാಟಿಸಿದರು. ഒരു ബിസിനസ് എന്ന് പറയുമ്പോൾ ആളുകളുടെ വിശ്വാസ്യത, അതുപോലെ അർപ്പണ മനോഭാവം, ഉപഭോക്താക്കളെ വിശ്വാസത്തിലെടുത്തുകൊണ്ട് ഗുണമേന്മ നിറഞ്ഞ സാധനങ്ങൾ വിൽക്കുന്ന ഒരു പ്രധാനപ്പെട്ട സംരംഭമായി ഇത് മാറുമെന്നതിൽ യാതൊരു സംശയവുമില്ല. കാരണം 5 വർഷം മുമ്പിൽ അവിടെ തുടങ്ങി അത് ജനശ്രദ്ധ ആകർഷിച്ചുകൊണ്ട് പ്ലൈവുഡ് രംഗത്തും മറ്റു ഹാർഡ്വെയർസ് രംഗത്തൊക്കെ വളരെയധികം ഗുണമേന്മ നിറഞ്ഞ സാധനങ്ങൾ ജനങ്ങൾക്കായി വിൽക്കപ്പെടുകയും ആ വിശ്വാസ്യത വീണ്ടെടുത്തുകൊണ്ട് വളരെ വിശാലമായ ഒരു ഷോറൂം തന്നെയാണ് ഇന്നിവിടെ തുറക്കപ്പെട്ടിരിക്കുന്നത്. ಮಧೂರು ಪಂಚಾಯತ್ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ವುಡೆಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಅಬ್ದುಲ್ ಅಜೀಜ್ ಸ್ವಾಗತಿಸಿದರು. ബിസിനസ് ചെയ്യുക എന്ന് മാത്രമല്ല, ഉപഭോക്താക്കൾക്ക് മിതമായ നിരക്കിൽ ഈ സ്ഥാപനത്തിൽ നിന്നും പ്ലൈബോർഡ്, പാർട്ടിക്കൽ ബോർഡ്, അതിൻ്റെ ഹാർഡ്വെയർസ്, അക്സസറീസുകൾ നൽകണം എന്ന ലക്ഷ്യം കൂടി ഞങ്ങൾക്കുണ്ട്. ആയതിനാൽ എല്ലാ മാന്യ ഉപഭോക്താക്കളും ഞങ്ങളോട് സഹകരിക്കണം. ಪಾಸಿಟಿವ್ ಚಿಪ್ ಬೋರ್ಡ್ ಎಂಡಿ ಮೊಯ್ದೀನ್, ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಕೋಶಾಧಿಕಾರಿ ಮುನೀರ್ ಹಾಜಿ, ಕರ್ನಾಟಕ ಬ್ಯಾಂಕ್ ಕಾಸರಗೋಡು ಬ್ರಾಂಚ್ ಮ್ಯಾನೇಜರ್ ಹಲಿಲಾಲ್ ಎಂಬಿವರು ಮಾತನಾಡಿದರು. ಉಮರ್ ಪುಂಡೂರು ಧನ್ಯವಾದವಿತ್ತರು. ಕನಸುಗಳಿಗೆ ಅನುಗುಣವಾಗಿ ಮನೆಯನ್ನು ಅಲಂಕರಿಸಲು ಪ್ಲೈವುಡ್, ಪಾರ್ಟಿಕಲ್ ಬೋರ್ಡ್, ಮಲ್ಟಿವುಡ್, ಜಿಪ್ಸಮ್ ಬೋರ್ಡ್, ಸ್ಟೋರ್, ಪಿವಿಸಿ ಪ್ಯಾನೆಲ್, ಸಿಮೆಂಟ್ ಶೀಟ್ ಮುಂತಾದವುಗಳು ವುಡೆಕ್ಸ್ ಪ್ಲೈವುಡ್ಸ್ ಆ್ಯಂಡ್ ಹಾರ್ಡ್ವೇರ್ನಲ್ಲಿ ಲಭ್ಯವಿದೆ. ಉತ್ತಮ ಬೆಲೆಯಲ್ಲಿ ಅತ್ಯುನ್ನತ ಗುಣಮಟ್ಟದೊಂದಿಗೆ ಮನೆಯನ್ನು ಸುಂದರಗೊಳಿಸಲು ವುಡೆಕ್ಸ್ನ ಸೇವೆ ಸದಾ ಇರುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬೈತು ಸಖತ್ ಕೇರಳದ 25ನೇ ವಾರ್ಷಿಕ ಆಚರಣೆಯ ಭಾಗವಾಗಿ ಚೆಂಗಳ ಪಂಚಾಯತ್ನ 4 ತಡ್ಕದಲ್ಲಿ ಸ್ಥಾಪಿಸಲಾಗುವ ಯೂನಿಟ್ ವಿಲೇಜ್ನ ನಿರ್ಮಾಣ ಉದ್ಘಾಟನೆ ನಡೆಯಿತು. ಶಾಸಕ ಎನ್.ಎ. ನೆಲಿಕುಂದ್ ಉದ್ಘಾಟಿಸಿದರು. ಬೈತು ಸಖತ್ ಕೇರಳದ 25ನೇ ವಾರ್ಷಿಕ ಆಚರಣೆಯ ಭಾಗವಾಗಿ ಚೆಂಗಳ ಪಂಚಾಯತ್ನ 4 ತಡುಕದಲ್ಲಿ ಸ್ಥಾಪಿಸಲಾಗುವ ಯೂನಿಟ್ ವಿಲೇಜ್ನ ನಿರ್ಮಾಣ ಉದ್ಘಾಟನೆ ನಡೆಯಿತು.
ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟನೆಯನ್ನು ನೆರವೇರಿಸಿ മാതനാಡಿದರು. ഏറ്റവും ദുർബല വിഭാഗം അല്ലെങ്കിൽ അവശ വിഭാഗം ഏതാണെന്ന് ചോദിച്ചാൽ വീടില്ലാത്ത ആളുകളാണ് എന്ന കാര്യത്തിൽ യാതൊരു സംശയമില്ല. ഇപ്പോൾ രാവിലെ മുതൽ വൈകുന്നേരം വരെ പണിയെടുത്ത് അധ്വാനിച്ച് ഇങ്ങനെ അവസാനം അന്തി ഉറങ്ങാൻ ഒരു കൂരയില്ലാത്ത ആളുകളുടെ വിഷമം അത് നമുക്കാർക്കും പറഞ്ഞാൽ മനസ്സിലാവുകയില്ല. അപ്പോൾ അത് അനുഭവിച്ച ആളുകൾക്ക് മാത്രമേ മനസ്സിലാവുകയുള്ളൂ. അപ്പോൾ അവരുടെ ദുഃഖവും അവരുടെ സങ്കടവും എന്താണ് എന്ന് മനസ്സിലാക്കി അവരെ സഹായിക്കാൻ മുന്നോട്ട് വന്നത് എന്തുകൊണ്ടും ശ്ലാഘനീയമാണ്. ಜಮಾತೆ ಇಸ್ಲಾಮಿ ಜಿಲ್ಲಾಧ್ಯಕ್ಷ ಸೌದ್ ಉಮರ್ ಅಧ್ಯಕ್ಷತೆ ವಹಿಸಿದ್ದರು. ಬಾಯ್ತು ಸಕಾತ್ ಕೇರಳ ಚೇರ್ಮನ್ ಶೇಖ್ ಮೊಹಮ್ಮದ್ ಕಾರಕುನ್ ಮುಖ್ಯ ಭಾಷಣ ಮಾಡಿದರು. ವೆಲ್ಫೇರ್ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂಸಫ್ ಸಿಎ, ಪಂಚಾಯತ್ ಸದಸ್ಯ ಬಶೀರ್ ಮುಂತಾದವರು ಮಾತನಾಡಿದರು. ಪಿಎಸ್ ಅಬ್ದುಲ್ಲಾ ಕುಂಜಿ ಸ್ವಾಗತಿಸಿ ಬಿಕೆ ಮೊಹಮ್ಮದ್ ಕುಂಜಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೂರಿಕಾನ್ ಕೃಷ್ಣನ್ ನಾಯರ್ ಸ್ಮಾರಕ ವಾಚನಾಲಯ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ವೀಟುಮುಟ್ಟದ್ ಪುಸ್ತಕ ಚರ್ಚೆ ಕಾರ್ಯಕ್ರಮ ನಡೆಸಲಾಯಿತು. ಖ್ಯಾತ ಕಥೆಗಾರ ಮತ್ತು ಶಿಕ್ಷಕ ಧನೇಶನ್ ಎಂವಿ ಉದ್ಘಾಟಿಸಿದರು. ಚೂರಿಕಾನ್ ಕೃಷ್ಣನ್ ನಾಯರ್ ಸ್ಮಾರಕ ವಾಚನಾಲಯ ಮತ್ತು ಗ್ರಂಥಾಲಯದ ಆಶ್ರಯದಲ್ಲಿ ಹೊಸ ಪುಸ್ತಕಗಳನ್ನು ಪರಿಚಯಿಸುವ ಹಾಗೂ ನಾಡಿನ ಬರಹಗಾರರನ್ನು ಅರಿಯೋಣ ಎಂಬ ಗುರಿಯೊಂದಿಗೆ ವೈಕತ್ವಿಯ ಮಧುಸೂದನ್ ಅವರ ಮನೆಯಲ್ಲಿ ವೀಟುಮುಟ್ಟದ್ ಪುಸ್ತಕ ಚರ್ಚೆ ಕಾರ್ಯಕ್ರಮ ನಡೆಸಲಾಯಿತು. ಖ್ಯಾತ ಕಥೆಗಾರ ಮತ್ತು ಶಿಕ್ಷಕ ಧನೇಶನ್ ಉದ್ಘಾಟಿಸಿದರು. ಮನೋಜ್ ಕುಮಾರ್ ಕನಿಚುಕುಳಂಗರ ಅವರ ತಿರಶಿಲೆಗಿಲೆ ನಿರಭೇದಂಗಳ್ ಪುಸ್ತಕದ ಕುರಿತು ಚರ್ಚಿಸಲಾಯಿತು. ಗ್ರಂಥಾಲಯದ ಅಧ್ಯಕ್ಷ ಟಿ ತಂಬನ್ ಅಧ್ಯಕ್ಷತೆ ವಹಿಸಿದ್ದರು. ಹೊಸದುರ್ಗ ತಾಲೂಕು ಗ್ರಂಥಾಲಯ ಪರಿಷತ್ತಿನ ಜೊತೆ ಕಾರ್ಯದರ್ಶಿ ಪಿವಿ ದಿನೇಶನ್ ಮುಖ್ಯ ಅತಿಥಿಯಾಗಿದ್ದರು. ಪಿವಿ ತಂಬನ್, ಪ್ರವೇಶ್ ಕೆ, ಸೀಮಾ ರಾಜೇಶ್, ತುಳಸಿ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ನಂತರ ಸ್ಥಳೀಯ ಪ್ರತಿಭೆಗಳನ್ನು ಅಭಿನಂದಿಸಲಾಯಿತು. ತಾನಲ್ಕೆರು ಚಿತ್ರದಲ್ಲಿ ರಾಜ್ಯಮಟ್ಟದ ಬಾಲಕಲಾವಿದೆ ಪ್ರಶಸ್ತಿ ಗೆದ್ದ ದುರ್ಗಾ ಶಾಜಿ, 45ನೇ ಕೇರಳ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ನಿವ್ಯದಿ, ಅನುಫೀದ್ ಅಜಿಬಾಬು, ಅದ್ವೈತ್ ಎಂವಿ, ದೇವಾನಂದ್ಗೆ ಕೇಂದ್ರೀಯ ವಿದ್ಯಾಲಯ ರೀಜನಲ್ ಸ್ಪೋರ್ಟ್ಸ್ ಮೀಟ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಸೂರ್ಯ, ಗಾಯತ್ರಿ ಪಿಪಿಎಂಬಿವರನ್ನು ಸನ್ಮಾನಿಸಲಾಯಿತು. ರಾಮಕೃಷ್ಣನ್ ಕೆವಿ, ಬಿನೇಶ್ ವಿಧಾನ್, ಸನೂಪ್ ಎಂ, ಜಿತು ಪಿ, ಬೀನಾ ಟಿ, ಶೀಜಾ ಪಿಕೆ ಮುಂತಾದವರು ಶುಭ ಹಾರೈಸಿದರು. ಗ್ರಂಥಾಲಯ ಕಾರ್ಯದರ್ಶಿ ಪಿ ರಾಜಗೋಪಾಲನ್ ಸ್ವಾಗತಿಸಿ ಗ್ರಂಥಾಲಯದ ಉಪಾಧ್ಯಕ್ಷ ಮಧುಸೂದನ್ ವಿಎಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಮೆಯಲ್ಲಿ ಮನೆಗೆ ಬೀಗ ಹಾಕಿ ಹೊರಗೆ ಹೋದ ಕುಟುಂಬ ಸದಸ್ಯರು, 4 ಗಂಟೆಗಳೊಳಗೆ 45 ಪವನ್ ಚಿನ್ನಾಭರಣ ದೋಚಿದ ಕಳ್ಳರು. ಟ್ರಾನ್ಸ್ಪೋರ್ಟ್ ಡೆಮೊಕ್ರಾಟಿಕ್ ಫೆಡರೇಷನ್ ಕಾಸರಗೋಡು ಘಟಕದ ಆಶ್ರಯದಲ್ಲಿ ನಡೆಸಲಾಯಿತು ಮುಷ್ಕರ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ್, ಮುಸ್ಲಿಂ ಲೀಗ್ ಹಾಗೂ ಇತರ ಅಂಗಸಂಸ್ಥೆಗಳಿಂದ ವಜಾ. ಮೊಗ್ರಾಲ್ ಪುತ್ತೂರು ಪಂಚಾಯತ್ನ ಆಶ್ರಯದಲ್ಲಿ ಅಭಿವೃದ್ಧಿ ವಿಚಾರ ಸಂಕಿರಣದ ನಡುವೆ ಪ್ರತಿಭಟನೆಯೊಂದಿಗೆ ಮುಂದೆ ಬಂದ ಬಿಜೆಪಿ ಸದಸ್ಯರು. ಗಗನಕ್ಕೇರಿದ ತೆಂಗಿನಕಾಯಿ ದರ, 45ರಿಂದ 60 ರೂಪಾಯಿ ಪ್ರಸ್ತುತ ದರ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.